ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ಇವತ್ತಿನ ದಿವಸ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ಮೋದಿ ಅವರು ತಮ್ಮ ಒಂದು ಭಾಷಣದಲ್ಲಿ ಈ ಆರೋಗ್ಯಕ್ಕೆ ಅತಿ ಉಪಯುಕ್ತವಾದಂತಹ ಪ್ರಾಡಕ್ಟ್ ಬಗ್ಗೆ ತುಂಬಾ ಹೊಗಳಿ ಮಾತನಾಡಿದ್ದಾರೆ. ಅದು ಸುಮ್ಮನೆ ಹೊಗಳಿಕೆ ಅಲ್ಲ, ನಿಜವಾಗಲೂ ಆ ಒಂದು ಫ್ರೂಟ್ ಸಿ ಬಕ್ತ್ರಾನ್ ಅನ್ನುವಂತಹ ಒಂದು ಹಣ್ಣು ಮಂಗೋಲಿಯನ್ನರ ರಾಷ್ಟ್ರೀಯ ಹಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಮಂಗೋಲಿಯಾ ದೇಶದ ರಾಷ್ಟ್ರೀಯ ಹಣ್ಣದು, ನ್ಯಾಷನಲ್ ಫ್ರೂಟ್ ಅದು. ಆ ಫ್ರೂಟ್ ಅತಿ ಉಪಯುಕ್ತವಾದಂತಹದ್ದು. ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಬಾರಿ ಹಣ್ಣಿನ ಗತೆ ಇರ್ತದ ನೋಡಾಕ. ಅದು -40 +40 ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಅತಿ ಉತ್ಕೃಷ್ಟವಾದಂತಹ ಸಿ ಬಕ್ತ್ರಾನ್ ಅನ್ನುವಂತಹ ಒಂದು ಹಣ್ಣದು. ಅದು ಸಾಮಾನ್ಯವಾಗಿ ಬಹಳ ಚಳಿ ಇರ್ತಕ್ಕಂತಹ ಪ್ರದೇಶದಲ್ಲಿ ಬೆಳೀತದೆ. ಹೀಗಾಗಿ ಮಂಗೋಲಿಯನ್ನರು ಅದನ್ನ ತಮ್ಮ ರಾಷ್ಟ್ರೀಯ ಹಣ್ಣು ಅಂತ ಮಾಡ್ಕೊಂಡ್ರು. ಈ ನಮ್ಮ DXN ಕಂಪನಿ ಒಳಗ ಸಿ ಬಕ್ತ್ರಾನ್ ಅನ್ನುವಂತ ಒಂದು ಒಳ್ಳೆಯ ಪ್ರಾಡಕ್ಟ್ ಅದ. ಇದು ಅದೇ ಹಣ್ಣಿನಿಂದ ಮಾಡಿದಂತಹ ಕ್ಯಾಪ್ಸಲ್ಗಳು. ಇದು ಆರಂಭದೊಳಗ ಒಂದು ರೇಟ್ ಇತ್ತು. ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಸುಮಾರು 3 ಬಾರಿ ಇದರ ರೇಟ್ ಹೆಚ್ಚಾಗ್ಯದ. ಕಾರಣ ಏನಂದ್ರೆ ಇದರ ಬೇಡಿಕೆ ಬಹಳ ಅದ. ಬಹಳ ಜನ ಇದನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರ. ಹೀಗಾಗಿ ಇದನ್ನ ಪೂರೈಸಲು ಒಂದಷ್ಟು ತೊಂದರೆಯಾಗಿದ್ದರಿಂದ ಇದರ ಹಣ ಅಂದ್ರೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಇದರ ರೇಟು, ಇದರ ಬೆಲೆ ಕೂಡ ಹೆಚ್ಚಾಯ್ತು. ಇದು ಸಿ ಬಕ್ತ್ರಾನ್ ಅನ್ನೋದು ಅದು ಚರ್ಸರ್ ಗನ್ ಅಥವಾ ಹಿಪ್ಪೋಪೆ ಎಂದು ಕರೆಯಲಾಗುತ್ತದೆ. ಇದನ್ನ ಸಿ ಬಕ್ತ್ರಾನ್ ಸ್ಥಳೀಯ ಪ್ರದೇಶಗಳಲ್ಲಿ, ಅಲ್ಲಿ ಮಂಗೋಲಿಯಾದೊಳಗ ಕಠಿಣ ಶೀತ, ಮರುಭೂಮಿ ಹವಾಮಾನವು ಪ್ರಮಾಣಿತ ಹಣ್ಣುಗಳನ್ನು ಬೆಳೆಯುವುದನ್ನು ಕಷ್ಟಕರವಾಗಿಸುವ ಕಾರಣ ಈ ನಂಬಲಾಗದಷ್ಟು ಗಟ್ಟಿಮುಟ್ಟಾದ ಬೆರ್ರಿ ಹುಲ್ಲುಗಾವಲಿನಾದ್ಯಂತ ಬೆಳೆಯುತ್ತದೆ. ಇದು ವಿಟಮಿನ್ಗಳು, ಉತ್ಕರ್ಷಣ ನಿರೋಧಕಗಳು ಮತ್ತು ಒಮೆಗಾ ಕೊಬ್ಬಿನ ಆಮ್ಲ ದಟ್ಟವಾದ ಸಾಂದ್ರತೆಯನ್ನು ಹೊಂದಿದೆ. ಅಂದ್ರೆ ಇದು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದ. ಇದ್ರಾಗ ಒಮೆಗಾ 3, 6, 7 ಮತ್ತು 9 4 ಒಮೆಗಾಗಳದಾವ ಇದ್ರಾಗ. ಆಮೇಲೆ ಭರಪೂರ್ ಸಿ ವಿಟಮಿನ್ ಅದ ಇದ್ರೊಳಗ. ಹೀಗಾಗಿ ಇದು ಬಹಳ ಉಪಯುಕ್ತವಾದಂತಹದ್ದು ನಮ್ಮ ದೇಹಕ್ಕೆ. DXN ಸಿ ಬಕ್ತ್ರಾನ್ ಸೂಪರ್ ಫ್ರೂಟ್ ಬೆರ್ರಿ ಹಣ್ಣುಗಳಿಂದ ಪಡೆದ ಪೌಷ್ಟಿಕ ದಟ್ಟವಾದ ಆಹಾರ ಪೂರಕವಾಗಿದೆ. ಇದು ಪ್ರಾಥಮಿಕವಾಗಿ ಅದರ ಅಸಾಧಾರಣವಾದ ಹೆಚ್ಚಿನ ವಿಟಮಿನ್ ಸಿ, ಇ ಮತ್ತು ಒಮೆಗಾ 3, 6, 7 ಮತ್ತು 9 ಕೊಬ್ಬಿನ ಆಮ್ಲ ಅಂಶಕ್ಕಾಗಿ ಗುರುತಿಸಲ್ಪಟ್ಟಿದೆ. ಇದು ನೈಸರ್ಗಿಕವಾಗಿ ಕೆಲಸ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ಚರ್ಮದ ಆರೋಗ್ಯವನ್ನು ಉತ್ತೇಜಿಸಿ ಮತ್ತು ಹೃದಯ, ರಕ್ತನಾಳದ ಮತ್ತು ಜೀರ್ಣಕಾರಿ ಕಾರ್ಯಗಳನ್ನು ಬೆಂಬಲಿಸುತ್ತದೆ. ಇದ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನ ಅದರಿ. ಅಷ್ಟೊಂದು ಪರಿಪೂರ್ಣವಾದಂತಹದ್ದು. ಇದರಲ್ಲಿ B12 ಕೂಡ ಇದೆ. ನಿಮಗ ಆಶ್ಚರ್ಯ ಅಂದ್ರ ಇದ್ರೊಳಗ B12 ಕೂಡ ಇದೆ, ಆಸ್ ವೆಲ್ ಆಸ್ ವಿಟಮಿನ್ A, E and K, ಒಮೆಗಾ ಫ್ಯಾಟಿ ಆಸಿಡ್ಸ್. It is one of the few plants in the world to contain all 4 omega fatty acids. ನೋಡ್ರಿ, ಇದು ಅಪರೂಪದ, ಜಗತ್ತಿನಲ್ಲಿ ಅಪರೂಪ 4 ಈ ಫ್ಯಾಟಿ ಆಸಿಡ್ಗಳು, ಒಮೆಗಾಗಳು ಇರುವುದು ಬಹಳ ಅಪರೂಪ. ಅದರಲ್ಲಿ ಇದ್ರಾಗೂ ಕೂಡ ಇರ್ತದ 3, 6, 7, 9 ಈ 4 ಒಮೆಗಾಗಳದವು. It is widely used to boost immunity, support skin health and
ಪ್ರಮೋಟ್ ಓವರ್ ಆಲ್. ಇದು ಸಾಮಾನ್ಯವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುವಂತಹ ಅದ್ಭುತ ಶಕ್ತಿಯನ್ನ ಹೊಂದಿದ. ಅದಕ್ಕೋಸ್ಕರ ಇದನ್ನ ನಮ್ಮ ಡಿಎಕ್ಷನ್ ಕಂಪನಿಯವರು ಶೋಧಿಸಿ ಬಹಳಷ್ಟು ಇದ್ರ ಮಹತ್ವ ಬಹಳ ಅದ ಏನ್ರಿ. ಇದು ಹಣ್ಣು ನೋಡ್ರಿ ಎಷ್ಟು ಚಂದದ. ಒಂದಿಷ್ಟೇ ನಮ್ಮ ಸರ್ವಸಾಧಾರಣ ನೀರ್ಲ ಹಣ್ಣು ಅಥವಾ ಬಾರಿ ಹಣ್ಣು ಅಂತ ಇರ್ತಾವಲ್ಲ ಆ ಸೈಜ್ ಇರ್ತದ. ಕಲರ್ ಏನದ ಆರೆಂಜ್ ಕಲರ್ ಇರ್ತದ. ಈ ಹಣ್ಣಿನ ಬಣ್ಣ ಆರೆಂಜ್ ಇರ್ತದ. ಒಂದು ತರ ಮುಳ್ಳು ಗಿಡ ಅಂತ ಹೇಳ್ತಾರೆ ಇದಕ್ಕ ಏನ್ರಿ. ಬಹಳ ಒಳ್ಳೆಯ ಒಂದು ಆರೋಗ್ಯಕರವಾದಂತಹ, ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತವಾದಂತಹ, ವಿಶೇಷವಾಗಿ B12 ಕೂಡ ಇದರಲ್ಲಿ ಇದೆ. ಹೀಗಾಗಿ ಇದನ್ನ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇದನ್ನ ಪ್ರತಿಯೊಬ್ರು ರಕ್ತ ಪರಿಚಲನೆ ಸರಿ ಆಗ್ಬೇಕನ್ನುವರು, ಹೃದಯದ ಸಮಸ್ಯೆ ಇರುವವರು, ಆಮೇಲೆ ಇಷ್ಟಿಷ್ಟ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಒಳಗಾಗುವಂಥವ್ರು ಎಲ್ರು ಪ್ರತಿಯೊಬ್ರು ಇದನ್ನ ಬಳಸಿದ್ರೆ ಕೆಲವು ತಿಂಗಳುಗಳಲ್ಲಿ ಇದರ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ನಿಮಗೆ ಗೊತ್ತಾಗ್ತದೆ. ಇದರಿಂದ ಬಹಳಷ್ಟು ಲಾಭದ, ಅನುಕೂಲದ. ಒಂದ್ಸಾರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬೇಕಾದ್ರೆ ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿ ತಿಳ್ಕೊಂಡು ತಗೋಬಹುದು. ಬೇಸಿಕ್ ಸಮಸ್ಯೆಗಳನ್ನ ಬಹಳಷ್ಟು ಸರಿ ಮಾಡುವಂತಹ ಒಂದು ಪವಾಡ ಸದೃಶವಾದಂತಹ ಹಣ್ಣು ಅಂದ್ರೂ ಅಡ್ಡಿ ಇಲ್ಲ. ಇದರ ಬಗ್ಗೆ ಹೇಳಿದ್ನಲ್ಲ ನಾನು ಆರಂಭದಲ್ಲೇ ಹೇಳಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ಕೂಡ ಬಹಳಷ್ಟು ವರ್ಣಿಸಿ ಮಾತುಗಳನ್ನ ಆಡಿದ್ದಾರೆ. ಇದು ಬಹಳ ಉಪಯುಕ್ತದ ಅನ್ನೋದನ್ನ ಅವರು ಕೂಡ ಒತ್ತಿ ಹೇಳಿದ್ದಾರೆ. ದಯವಿಟ್ಟು ಈ ಸಿ ಬಕ್ತ್ರಾನ್ ಅನ್ನುವಂತಹ ನಮ್ಮ ಡಿಎಕ್ಷನ್ ಕ್ಯಾಪ್ಸೂಲ್ಗಳನ್ನ ಬಳಸ್ರಿ, ಆರೋಗ್ಯವನ್ನ ಸರಿ ಇಟ್ಕೊಳ್ರಿ, ತಾವು ಚೆನ್ನಾಗಿರ್ರಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರಿ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ. ನಮ್ಮ ಈ ಆರೋಗ್ಯ ಕ್ರಾಂತಿಗೆ ತಮ್ಮ ಕೈಗೂಡಿಸ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.